morning students. Today we are learning discrimination. So see here, already we are facing the problem of discrimination in our country. So discrimination it is based on gender, caste and regional. Gender, caste and regional discrimination. Yes students, we are seeing the day by day the discrimination, how it will be happening in our country. So gender discrimination we know. So we are also facing the same problem, gender discrimination. In Indian society, so it is made up of the patriarchal values. Yes, you know students, patriarchal values means Pitru Pradhana Desha anta heltivi. So here in this country, the discrimination, the role of women is here. It discriminates the role of women and men according to the patriarchal values. According to the patriarchal values. So ನಾವು ಈಗ ನೋಡ್ತಿರ್ತೀವಿ ನಮ್ಮ ಮನೆಯಲ್ಲೆಲ್ಲ ಹಿರಿಯರು ಯಾರಾಗಿರ್ತಾರೆ, ಅಪ್ಪ ಅಥವಾ ಅಜ್ಜ ಆಗಿರ್ತಾರೆ, ಅಜ್ಜಿ ಅಥವಾ ಅಮ್ಮ ಆಗಿರೋದಿಲ್ಲ. ಸೊ ಯಾವ ರೀತಿ ಅಪ್ಪ ಮತ್ತು ಅಜ್ಜ ಹೇಳ್ತಿರ್ತಾರೆ ಅವರ ಮಾರ್ಗದರ್ಶನದಲ್ಲಿ ನಾವು ಮನೆ ಲೈಫನ್ನ ಲೀಡ್ ಮಾಡ್ತಿರ್ತೀವಿ. ಸೊ ಇಲ್ಲಿ ಪಿತೃ ಪ್ರಧಾನ ದೇಶವಾಗಿದೆ ನಮ್ಮ ದೇಶ. ಸೊ ಆದ್ದರಿಂದ ಇಲ್ಲಿ ಡಿಸ್ಕ್ರಿಮಿನೇಷನ್ ಕೂಡ ಹೆಚ್ಚಾಗಿದೆ. ಅಂದ್ರೆ ಗಂಡು ಮಕ್ಕಳಿಗೆ ಸಿಗುವಂತ ವ್ಯಾಲ್ಯೂ ಹೆಣ್ಮಕ್ಳಿಗೆ ಸಿಗಲ್ಲ. ಇಲ್ಲಿ ಜೆಂಡರ್ ಡಿಸ್ಕ್ರಿಮಿನೇಷನ್, ಫಸ್ಟ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಸ್ ಇಟ್ ಮೆನ್ ಅಂಡ್ ವುಮೆನ್. ಸೊ ಮೆನ್, ಪುರುಷರು ಅಂತಂದ್ರೆ ಅವರು ಶ್ರೇಷ್ಠ ಅಂತ ಟ್ರೀಟ್ ಮಾಡ್ತಾರೆ. ಮಹಿಳೆಯರು ಅಂದ್ರೆ ಅವರು ಕೇವಲ ನೀನು ಹೆಣ್ಣು ಅಂತ ಅವರನ್ನ ಕೆಳಗಡೆ ಇಡ್ತಾರೆ. ಸೊ ಈಗಿನ ಸಿಚುವೇಶನ್, ಸೊ ಪ್ರೆಸೆಂಟ್ ಜನರೇಷನ್ ವಿ ಆರ್ ಗ್ರೇಟ್ಫುಲ್ ಟು ಹ್ಯಾವ್ nowadays we are getting little bit freedom, okay, like men. So women's also getting freedom like men. Women's also working in all space, okay. So but in the ancient time here no any values for women's, okay. ಸೊ ಮಹಿಳೆಯರಿಗೆ ಯಾವುದೇ ರೀತಿಯಾದಂಥ ಪ್ರಾಶಸ್ತ್ಯಗಳು ಇರಲಿಲ್ಲ. ಅವರಿಗೆ ಕೇವಲ ಕಿಚನ್ ರೂಮ್ಗಷ್ಟೇ ಸೀಮಿತವಾಗಿರ್ತಾ ಇದ್ರು. ಯಾವುದೇ ಒಂದು ಪೊಲಿಟಿಕಲ್ ಫೀಲ್ಡ್ ಆಗಿರಬಹುದು, ಎಜುಕೇಶನ್ ಫೀಲ್ಡ್ ಆಗಿರಬಹುದು, ಅಥವಾ ಇನ್ನಿತರ ಯಾವುದೇ ಎಕನಾಮಿಕಲ್ ಫೀಲ್ಡ್ ಒಳಗೆ ಅವರಿಗೆ ಭಾಗವಹಿಸಲಿಕ್ಕೆ ಅವಕಾಶ ಇರಲಿಲ್ಲ. ಸೊ ಮೆನ್ಸ್ ಅಷ್ಟೇ ಭಾಗವಹಿಸ್ತಿದ್ರು, ಅವರೇ ಲೀಡರ್ಸ್ ಆಗಿದ್ರು. ಬಟ್ nowadays we got little bit chances, opportunities to involved in the economical development of the country. ಸೊ ಇವತ್ತಿನ ದಿನ ಎಕನಾಮಿಕಲ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂದ್ರೆ ಅದರೊಳಗೆ ಮಹಿಳೆಯರು ಕೂಡ ಸಾಕಷ್ಟು ಪ್ರಮಾಣದ ಭಾಗವನ್ನ ವಹಿಸ್ತಿದ್ದಾರೆ. ನಾವು ನೋಡ್ತಿದ್ದೀವಿ ಮಹಿಳೆಯರು ಪ್ರತಿಯೊಂದು ಭಾಗದಲ್ಲಿ, ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ವರ್ಕ್ ಮಾಡ್ತಾ ಇದ್ದಾರೆ. ಇವನ್ ಆಟೋ ಡ್ರೈವರ್ ಇಂದ ಹಿಡಿದು ರಾಷ್ಟ್ರಪತಿವರೆಗೂ ವರ್ಕ್ ಮಾಡ್ತಿದ್ದಾರೆ. ನಾವು ಹಾಗಂತ ಹೆಮ್ಮೆ ಪಡ್ತೀವಿ, ರಾಷ್ಟ್ರಪತಿವರೆಗೂ ವರ್ಕ್ ಮಾಡ್ತಿದ್ದಾರೆ ಅಂತ. ಸೊ ಹೀಗೆ ಎಲ್ಲ ಮಹಿಳೆಯರು ಕೂಡ ರಾಷ್ಟ್ರಪತಿ ಆಗ್ತಿದ್ದಾರೆ ಇಲ್ಲ, ಕೇವಲ ಯಾವಾಗೋ ಒಂದು ಸಂದರ್ಭದಲ್ಲಿ ಯಾರೋ ಒಬ್ಬರಿಗೆ ಅವಕಾಶಗಳು ಸಿಗ್ತಿದೆ. ಸೊ ಎಲ್ಲಾ ಮಹಿಳೆಯರು ರಾಷ್ಟ್ರಪತಿ ಆಗುವಂತ ಕೆಪಾಸಿಟಿಯನ್ನ ಬೆಳೆಸ್ಕೋಬೇಕು. ಸೊ ಆ ರೀತಿ ಕೆಪಾಸಿಟಿ ಬೆಳೆಸ್ಕೋಬೇಕು ಅಂತಂದ್ರೆ ಅದಕ್ಕೆ ಪುರುಷರ ಪ್ರೋತ್ಸಾಹ ಇರಲೇಬೇಕು. ಇವತ್ತಿನ ದಿನ ಪೇರೆಂಟ್ಸ್ ಗಂಡು ಮಕ್ಕಳಿಗಿಂತ ಹೆಣ್ಮಕ್ಳಿಗೆ ಓದಿಸ್ತಾ ಇದ್ದಾರೆ. ಬಟ್ ಆದ್ರೂ ಕೂಡ ಇನ್ನೂ ಡಿಸ್ಕ್ರಿಮಿನೇಷನ್ ಇದೆ. ಇನ್ನು ನಮ್ಗೆ ಪೂರ್ತಿ ಪ್ರಮಾಣದ ಈಕ್ವಾಲಿಟಿ ಸಿಕ್ಕಿಲ್ಲ. ಮೆನ್ಗೆ ಯಾವ ರೀತಿ ಪೂರ್ತಿ ಪ್ರಮಾಣದ ಎಲ್ಲಾ ರೀತಿಯಲ್ಲಿ ಹಕ್ಕುಗಳಿವೆ, ಆ ರೀತಿ ಮಹಿಳೆಯರಿಗೆ ಇಲ್ಲ. ಇವತ್ತಿಗೂ ಕೂಡ ಒಂದು ಮಹಿಳೆ ಹೊರಗಡೆ ಒಂದು ಯಾವುದೇ ಭಯ ಇಲ್ಲದೆ ತಿರುಗಾಡೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವಳಿಗೂ ಕೂಡ ಈ ಸಮಾಜ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತದೆ. ಒಬ್ಬ ಹುಡುಗಿ ಹೊಂಟಾಳ ಅಂತಂದ್ರೆ ಅವಳಿಗೆ ಒಂದು ಕೆಟ್ಟ ದೃಷ್ಟಿಯಲ್ಲೇ ನೋಡ್ತಿರ್ತಾರೆ. ಒಂದು ಮಾನ ಮರ್ಯಾದೆ ಕೊಡೋದಿಲ್ಲ. ಸೊ ಈ ರೀತಿ ಕೆಲವೊಂದು ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ. ನಾವು ರೀಸೆಂಟ್ ಆಗಿ ಎಷ್ಟೋ ಕೇಸ್ಗಳನ್ನ ನೋಡಿದ್ವಿ. ಸೊ ಅಂತ ಕೇಸ್ಗಳನ್ನ ನಾವು ಯಾಕೆ ಫೇಸ್ ಮಾಡ್ತೀವಿ ಅಂದ್ರೆ ಇನ್ನೂ ಕೂಡ ಹೆಣ್ಮಕ್ಳಿಗೆ ಇಲ್ಲಿ ಸಮಾನತೆ ಸಿಕ್ಕಿಲ್ಲ. ಈಕ್ವಾಲಿಟಿ ಹಿಯರ್ ವಿ ಡೋಂಟ್ ನಾಟ್ ಗಾಟ್, ಸೊ ವಿ didn't got the equality with, okay, in the society. So for that purpose here our government took some measures to give equality among the men and women. So among the article in our constitution, in the third section of our Indian constitution here wrote that
the right for equality and freedom have been included in the section 3 of the Indian Constitution. Indian Constitution third section ಅಲ್ಲಿ ಏನು ಬರೆದಿದ್ದಾರೆ? So equal, okay, equal and equality and freedom among the both are the same, men and women. Okay, men ಮತ್ತು women ಮಧ್ಯೆ ಇಲ್ಲಿ equality ಮತ್ತು freedom ಒಂದೇ ರೀತಿಯಾಗಿ ಸಮಾನತೆ ಇದೆ ಅಂತ ಥರ್ಡ್ ಕಾನ್ಸ್ಟಿಟ್ಯೂಷನ್ ಮೂರನೇ ಭಾಗದಲ್ಲಿ ಥರ್ಡ್ ಸೆಕ್ಷನ್ ಅಲ್ಲಿ ಇಲ್ಲಿ ತಿಳಿಸಲಾಗಿದೆ. ಬಟ್ ಅಕಾರ್ಡಿಂಗ್ ಟು ಆಲ್ ದೀಸ್, according to constitution they given equality right, but here our society is not giving equality. Okay, constitution ಅಲ್ಲಿ ಲಾ ಅಲ್ಲಿ ಏನಿದೆ, ಮಹಿಳೆಯರು ಪುರುಷರು ಇಬ್ಬರು ಸಮಾನರು, all are equal among the before the law, as I told in the last class. Okay, even men or women, okay, whether they are poor or rich people, whether they are Hindu, Muslim or Christian or Buddhism, so whatever they are, but they all are equal before the law. ಲಾದಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಸಮಾನರು, ಎಲ್ಲರಿಗೂ ಸಮಾನತೆ ಹಕ್ಕಿದೆ ಅನ್ನೋದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರೆದು ಹೋಗಿದ್ದಾರೆ. ಎಲ್ಲರಿಗೂ ಸಮಾನತೆ ಸಿಗ್ಲಿ ಅಂತ, ಸಮಾನ ಗೌರವ ಸಿಗ್ಲಿ ಅಂತ. ಬಟ್ ಸ್ಟಿಲ್ ಆಲ್ಸೋ ವಿ ಆರ್ ನಾಟ್ ಗೆಟಿಂಗ್ ದ ಈಕ್ವಾಲಿಟಿ. Even women, even poor peoples, even casteism. Here casteism also growing day by day. So here equal men and women, they, in the law we got the equality but not full equality. So they given 1/3 of the here in our constitution, okay, in the political fields here it has reserved 1/3 of the seats, 1/3 of the seats in local body in Karnataka. In Karnataka we have got 1/3 of the seats. Okay, ಕರ್ನಾಟಕ ರಾಜ್ಯ ಸಭೆಯಲ್ಲಿ ಅಂದ್ರೆ ಎಲೆಕ್ಷನ್ ಅಲ್ಲಿ ನಮಗೆ ಇಲ್ಲಿ 1/3 ಪಾರ್ಟ್ ಅಂದ್ರೆ ಮೂರನೇ ಭಾಗದಷ್ಟು ನಮಗೆ ಸಿಕ್ಕಿದೆ, ಅವಕಾಶಗಳು ಸಿಕ್ಕಿದೆ. ಆದ್ರೆ ಇಲ್ಲಿ 50% ಪೂರ್ತಿ ಈಕ್ವಲ್ ಆಗಿ ಬೇಕು. ಬಟ್ 50% ರಿಸರ್ವೇಶನ್ ಹ್ಯಾಸ್ ಬೀನ್ ಗಿವನ್ to the women in the local body elections. Okay, in local body election we got 50%, but here in Karnataka local body, here we got 1/3 of the seats in election procedure, and even we are same as here in the election procedure as the same in education and employment field also we got 1/3 of the seats to do the work. Okay, and see here students, for the equality of caste system, if you want to eradicate the caste discrimination system, means we need to support, we means the public, the society need to support to eradicate the caste system and gender discrimination system. ಇಲ್ಲಿ ಕೇವಲ ಕಾನೂನು ಅಷ್ಟೇ ಏನು ಮಾಡಕ್ಕಾಗೋದಿಲ್ಲ. ಸೊ with the constitution, with the law, the common people or the society also join the hand with the law. Okay, people, ಸಾಮಾನ್ಯ ಜನರು ಮತ್ತೆ ನಾವು ಸೊಸೈಟಿ ಒಳಗಿರುವಂತವರೆಲ್ಲರೂ ಏನ್ ಮಾಡಬೇಕು, ಈ ಕಾಸ್ಟ್ ಡಿಸ್ಕ್ರಿಮಿನೇಷನ್ ಮತ್ತು ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನ ಪೂರ್ತಿಯಾಗಿ ಇರಾಡಿಕೇಟ್ ಮಾಡ್ಬೇಕಂದ್ರೆ ನಾವು ಕೂಡ ಕಾನೂನು ಜೊತೆಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕು. ಕೇವಲ ಕಾನೂನು ಅಷ್ಟೇ ಏನು ಮಾಡೋಕೆ ಸಾಧ್ಯ ಇಲ್ಲ. ಓಕೆ ಸ್ಟೂಡೆಂಟ್, ಸೊ ನೆಕ್ಸ್ಟ್ ಇಯರ್ caste system, regional system. As we know, regional system, some of the country in our country, some of the regions got progress in all sphere, in even educational field, okay, in the economical field they are getting progress in all over the field. But some regions they are not improving, they are become backward. Okay, they are still backward places like Gulbarga, Yadgiri, isn't? So that purpose here in our constitution here some amendment has happened. So like to remove the regional inequality, to remove the regional inequality here
Article 371 has been amended as you listened. Okay, Article 371 has been amended from A to Z. It has been amended for 371 A to Z. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸೊ ಅಲ್ಲಿ ಕಾಲಮ್ಸ್ ಇರ್ತದೆ, ಆರ್ಟಿಕಲ್ಸ್ ಇರ್ತದೆ. ಸೊ ಅಲ್ಲಿ ಅವರು 371 ಅನ್ನ ತಿದ್ದುಪಡಿ ಮಾಡಿದ್ದಾರೆ ಎ ಟು ಝೆ ಇಂದ. ಸೊ ಇಲ್ಲಿ ರೀಜನಲ್ ಇನ್ಇಕ್ವಾಲಿಟಿಯನ್ನ ಹೋಗ್ಲಾಡಿಸಬಹುದು. ಸೊ ಈ ರೀಜನಲ್ ಬ್ಯಾಕ್ವರ್ಡ್ಸ್, ಯಾವ್ಯಾವ ಬ್ಯಾಕ್ವರ್ಡ್ ರೀಜನ್ಸ್ ಅದಾವ, ಸೊ ಅವರು ಡೆವಲಪ್ಮೆಂಟ್ ಹೊಂದಲಿಕ್ಕೆ ಯಾವುದೇ ಎಜುಕೇಶನಲ್ ಫೀಲ್ಡ್ ಆಗಿರ್ಬೋದು, ಜಾಬ್ ಆಗಿರಬಹುದು, ಸೊ ಇನ್ನಿತರ ಎಕನಾಮಿಕಲ್ ಫೀಲ್ಡ್ ಅಲ್ಲಿ ಡೆವಲಪ್ಮೆಂಟ್ ಪಡೆಯೋಕ್ಕೋಸ್ಕರ ಇಲ್ಲಿ ಗೌರ್ಮೆಂಟ್ ಅವರಿಗೆ ಏನ್ ಮಾಡಿದಪ್ಪ ಅಂತಂದ್ರೆ 371 ಕಾಲಮ್ ಅನ್ನ ತಿದ್ದುಪಡಿ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು 371 ಹಿಯರ್ ಸೋ ಮೆನಿ ರೀಜನ್ಸ್ becoming development, okay, getting development, okay. After that, here in a regional area, so in spite of all these things, in the light of these developments, there is an urgent need to eradicate regional imbalances of the country as early as possible. Regional imbalances. See here, friends, to eradicate the regional imbalances of the country as still government need so many developments for the regional areas to eradicate the imbalances of regional imbalance, to eradicate the regional imbalances. For that purpose, in Karnataka, in order to address the regional imbalances, a committee headed by D.M. Nanjundappa. See here one committee was started by D.M. Nanjundappa. D.M. Nanjundappa, by his leadership, okay, he made one committee to improve the regional areas, okay, and he studied about regional areas and what are the problems regional areas are facing, and he reported on various measures needed to solve the regional imbalances in 2001. Okay, students, some of the most backward regions of Karnataka have been accorded special status by adding 371J. Okay, students, for improvement of backward regions, of Karnataka has been accorded special status by adding 371J, as I told you now. Okay, 371J. It's here comes Yadgiri, Gulbarga. Okay, these like this, so many districts comes under 371J. They are getting first preference in the employment, education. Okay, like this. Here, government took some measures. Okay, to improve the regional imbalances or regional discrimination. Okay, students, I hope understood this chapter, these points. Okay, discrimination, it is based on gender, caste, regional. Okay, and in Indian society, it is made up of patriarchal values. Pitru Pradhanavada Desha. So it discriminates the role of women and men according to the patriarchal values. Okay, and here to eradicate the gender discrimination and caste discrimination, here government provides reservation in education, employment, along with election of local bodies to overcome this gender discrimination, and it has reserved 1/3 of the seats in local body in Karnataka, and 50% reservation has been given to women in local body election. Okay, students, caste system, it is a gift. Caste system, it is a gift to Indian political system from the ancient societal system based on Varna. So Indian caste system is based on Varna. Varna means
ವರ್ಣನೀತಿ ಅಂದ್ರೆ ಬಣ್ಣಗಳ ಆಧಾರದ ಮೇಲೆ ಕರಿಯರು ಬಿಳಿಯರು ಅಂತ ಹೇಗೆ ಹೇಳ್ತಿದ್ವಲ್ಲ, ಸೊ ಆ ರೀತಿ ಆ ಆಧಾರದ ಮೇಲೆ ಈ ನಾಟ್ ಟಿಲ್ ಟುಡೇ, ಇಟ್ಸ್ ಫ್ರಮ್ ancient day. So the right for equality and freedom have been included in the section 3rd, okay, section 3 of the Indian Constitution. But then also here not possible to eradicate the caste system, okay, but here not only need the effort of not only sufficient to of the effort of the government, here common people and society also need to help government to eradicate the caste system, isn't students? So and even the government took some measures to eradicate or remove the regional inequality, okay, to regional inequality. For that purpose here amended Article 371, okay, Article 371 was amended up to A to Z. According to 371J, so many backward regions are now developing, okay. For here D.M. Nanjundappa was afforded law, okay. D.M. Nanjundappa, in his leadership he started one committee to give the report on measures of regional inequality. I hope you understood this point, discrimination. Let's know more about communalism. Okay students, next we know about communalism. Yes students, see here our next point, communalism. As you know students, communalism it is also one of the major problem in our country. So communalism means segregation, okay, segregation in the name of religion and creating hatred and cultivating opposite self-interest can be called communalism. It's important students. See here definition of communalism, okay, segregation in the name of religion and creating hatred on cultivating opposite self-interest can be called communalism. So segregation, see students, ವರ್ಣ ಭೇದ ಅಂತ ಹೇಳ್ತೀವಿ. Segregation means ವರ್ಣ ಭೇದ ಅಂದ್ರೆ ಬಣ್ಣಗಳ ಮೇಲೆ ಕರಿಯರು ಬಿಳಿಯರು, ಏನಿ ಕೆಂಪಿದ್ದೀನಿ ಬಿಳಿ, ಸೊ ಅಲ್ಲಿ ಹೇಟ್ ಮಾಡ್ತಿರ್ತಾರೆ. ಸೊ ಸೆಲ್ಫ್ ಡಿಫೆನ್ಸ್, ನಮಗೆ ಆದಂತ ಕೆಲವೊಂದು ಜಾತಿ ಭೇದ ಮಾಡ್ತಾರೆ. ಅವ್ರು ಹಿಂದೂ, ಇವರು ಮುಸ್ಲಿಂ, ಸೊ ಅವರು ಕೀಳು ಜಾತಿ, ಇವರು ಮೇಲ್ ಜಾತಿ. ಸೊ ಅವರು ಆಮೇಲೆ ಕೆಲಸದಲ್ಲಿ ಕೂಡ ಎಲ್ಲಿ ಜಾಬ್ ಮಾಡ್ತಿರ್ತಾರೆ ಅಲ್ಲಿ ಕೂಡ ಇವರು ಅವರು ಆ ಕಾಸ್ಟ್ ಅವರು ಈ ಕಾಸ್ಟ್ ಅವರು ಸೇರದೆ ಇರೋದಾಗಿರ್ಬೋದು, ಅಥವಾ ಮೇಲ್ಜಾತಿಯವರು ಇರ್ತಾರೆ, ಕೆಳಜಾತಿಯವರು ಕೆಳಜಾತಿ ಕೀಳಾಗಿ ನೋಡ್ಬೇಕು ಅಂತ ಇಂಥ ಎಲ್ಲ ಪ್ರಜ್ಞೆಯನ್ನ ಸೆಲ್ಫ್ ನಮ್ಮಲ್ಲೇ ನಾವು ಒಂದು ಕೀಳು ಮನೋಭಾವನೆಯನ್ನು ಹುಟ್ಟಿಸ್ಕೊಳ್ಳೋದು, ಇನ್ನೊಬ್ಬರನ್ನ ಕೀಳಾಗಿ ಕಾಣೋದು, ನಮ್ಮ ಸೆಲ್ಫ್ ಇಂಟ್ರೆಸ್ಟ್ ಅನ್ನ ಅಪೋಸ್ ಮಾಡೋದು, ಈ ರೀತಿಯಾಗಿರೋದನ್ನ ನಾವೇನಂತ ಹೇಳ್ತೀವಿ, ಕಮ್ಯುನಲಿಸಂ ಅಂತ ಹೇಳ್ತೀವಿ. ಕಮ್ಯುನಲಿಸಂ ಮೀನ್ಸ್ ಕೋಮುವಾದ, ಓಕೆ, ಕೋಮುವಾದ, ಜಾತೀಯತೆಯಲ್ಲಿ ಹೆಚ್ಚಾಗುತ್ತೆ. ನಮ್ಮ ಜಾತಿ, ನಿಮ್ ಜಾತಿ, ಮೇಲೆ ಕೆಳಗೆ ಅಂತ ಹೇಳ್ತಾರೆ. ಕಾಸ್ಟಿಸಮ್ ಒಂದೇ ಅಂದ್ರೆ ಕೋಮುವಾದ ಒಂದು ರೀತಿ. ಕಮ್ಯುನಲಿಸಂ segregation it is ವರ್ಣಭೇದ in the name of religion, segregation in the name of religion and creating hatred and cultivating opposite self-interest. cultivating opposite ಅಂದ್ರೆ self interest ಅನ್ನ ಅಪೋಸ್ ಮಾಡೋದು. ನಮ್ಮ ಇಂಟ್ರೆಸ್ಟ್ ನಾವು ನಮಗೆ ಯಾವುದೇ ಒಂದು ಆಸಕ್ತಿ ಇರ್ತದೆ, ನಾವು ಎಲ್ಲಾ ಜಾತಿಯನ್ನ ಇಷ್ಟಪಡಿರ್ತೀವಿ, ಎಲ್ಲರೂ ಒಂದೇ ಅಂತ ನಾವು ಟ್ರೀಟ್ ಮಾಡ್ತಿರ್ತೀವಿ. ಬಟ್ ಈ ಸಮಾಜ, ಈ ಸೊಸೈಟಿ ನಮ್ಮನ್ನ ಇಷ್ಟಪಡೋಕೆ ಬಿಡಲ್ಲ. ಇಲ್ಲ, ನಮ್ಮ ರಿಸ್ಟ್ರಿಕ್ಷನ್ ಅದಾವ, ನೀವು ಬೇರೆ ಜಾತಿಯವ್ರ ಜೊತೆ ಬೆರಿಬಾರ್ದು, ಮುಸ್ಲಿಂ ಜೊತೆ ಹೋಗ್ಬಾರ್ದು, ಹಿಂದೂವ್ರ ಜೊತೆ ಹೋಗ್ಬಾರ್ದು, ಹೀಗೆ ಏನೇನೋ 108 ಗಲಭೆಗಳನ್ನ ಮಾಡ್ತಾನೆ ಇರ್ತಾರೆ. ಅದನ್ನ ನಾವು ಕೋಮು ಗಲಭೆ, ಕೋಮುವಾದ ಅಂತ ಹೇಳ್ತೀವಿ. ಸಿ ಸ್ಟೂಡೆಂಟ್ಸ್, this communalism creates social differences, mutual suspicion and fear situation.
fear situations. Here it is not good for our better good society. Here communalism creates problems like differences, social differences. ಅಂದ್ರೆ ಬೇರೆ ಬೇರೆ ಯಾರು ಒಬ್ರಿಗೊಬ್ರು ಭರವಸೆ ಇಲ್ಲದೆ ಯಾರು ಹಾಗೆ ಒಬ್ಬರ ಜೊತೆ ಮಾತಾಡದೇ ಇರೋ ಹಾಗೆ, ನಮ್ಮಲ್ಲಿ ಒಂದು ಏನು ಬ್ರದರ್ಹುಡ್ನೆಸ್ ಇರ್ತದೆ, ಬ್ರದರ್ಹುಡ್ ಅನ್ನ ನಾವು ಮರ್ತು ಬಿಡ್ತೀವಿ, ಮಾನವೀಯತೆಯನ್ನ ಮರ್ತು ಬಿಡ್ತೀವಿ. ಸಿ ಹಿಯರ್ ಡಿಫರೆನ್ಸ್, ಸೋಷಿಯಲ್ ಡಿಫರೆನ್ಸಸ್, ಮ್ಯೂಚುವಲ್ ಸಸ್ಪಿಷನ್, ಮಾನವೀಯತೆಯನ್ನ ಒಬ್ಬರಲ್ಲಿ ಒಬ್ಬರು ಮಾನವೀಯತೆ ಮಾಡ್ತೀವಿ. ನಾವು ಎಷ್ಟೋ ಸಲ ನೋಡಿದ್ವಿ ಕೋಮುಗಲಭೆ ಅಂತಂದ್ರೆ ಜಾತಿಗಳ ಮಧ್ಯೆ, ಅಲ್ಲಿ ಜಾತಿ ಅನ್ನೋದಕ್ಕಿಂತ ರಿಲಿಜಿಯನ್ಗಳ ಮಧ್ಯೆ, ಓಕೆ, ಜಾತಿ ಮತ್ತೆ ಬೇರೆ, ರಿಲಿಜಿಯನ್ ಬೇರೆ. ಸೊ ರಿಲಿಜಿಯನ್ಗಳ ಮಧ್ಯೆ ಇಲ್ಲಿ ಏನಾಗ್ತಾ ಇದೆ, ಕೋಮುಗಲಭೆಗಳು ಜಾಸ್ತಿ ಆಗ್ತಾ ಇರೋದನ್ನ ನೀವು ಎಷ್ಟೋ ಸಲ ನೋಡಿದ್ರಿ. ಅದರಲ್ಲಿ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಇಬ್ಬರು ಹೆಚ್ಚಾಗಿ ಜಗಳಾಡಿರೋದನ್ನು ಕೂಡ ನಾವು ನೋಡಿದೀವಿ, ಕೇಳಿದೀವಿ, ಇನ್ನೂ ಕೂಡ ಮುಂದುವರಿತಾನೆ ಇದೆ. ಸೊ ಪಾಕಿಸ್ತಾನಿಯವರು ಕೂಡ ನಾವು ಮುಸ್ಲಿಂ, ನಮ್ಮ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಹಿಂದೂ ನಮ್ಮ ಭಾರತ ದೇಶದಿಂದ ಒಡೆದು ಬೇರ್ಪಡಿಸಿಕೊಂಡಿರುವಂತ ರಾಷ್ಟ್ರ ಅದು ಪಾಕಿಸ್ತಾನ ಆಗಿ ಹೋಯಿತು, ನಮ್ಮದೇ ಆದಂತ ಒಂದು ರಾಷ್ಟ್ರ ಬೇಕು ಅಂತ. ಆ ರೀತಿಯಾಗಿರುವಂತಹ ಗಲಭೆಗಳನ್ನ ನಾವು ಕೋಮು ಗಲಭೆ ಅಂತ ಹೇಳ್ತೀವಿ. ಆವಾಗ ಏನಾಗುತ್ತೆ, ಇಲ್ಲಿ ಸಿಚುವೇಶನ್ ಬರೇ ಒಂದು ಭಯದ ವಾತಾವರಣ ಇರ್ತದೆ, ಫಿಯರ್ ಸಿಚುವೇಶನ್ ಅನ್ನ ನಾವು ಸೊಸೈಟಿಯಲ್ಲಿ ನೋಡ್ತಾ ಇರ್ತೀವಿ. ಸೊ ಆದಷ್ಟು ಮಟ್ಟಿಗೆ ನಾವು ಅದನ್ನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು. ಲೆಟ್ಸ್ ಸಿ ಎಸ್ ಫ್ರೆಂಡ್ಸ್, ಇಟ್ ಕ್ರಿಯೇಟ್ಸ್ ಸೋಷಿಯಲ್ ಡಿಫರೆನ್ಸಸ್, mutual suspicion and fear situation in the society, and political competition, social groupism and economic hatefulness expressed in communalism. In what is the future, okay, what is the function or what is the characteristics, what are the characteristics of communalism? Means communalism, it creates the political competition ಅನ್ನು ಕ್ರಿಯೇಟ್ ಮಾಡ್ತದೆ. ಸೊ ಸೋಷಿಯಲ್ ಗ್ರೂಪಿಸಮ್, ನಮ್ಮ ಜಾತಿ ನಿಮ್ಮ ಜಾತಿ ಅಂತ ಗ್ರೂಪ್ಗಳನ್ನ ಮಾಡ್ಕೊಂಡ ಇದ್ದಾರೆ ಸಾಕಷ್ಟು ಜನ. ಸೊ ಅಂಡ್ ಎಕನಾಮಿಕ್ ಹೇಟ್ಫುಲ್ನೆಸ್, ಬಡವರು ಶ್ರೀಮಂತರು ಅನ್ನೋ ಭೇದ ಭಾವಗಳು ಕೂಡ ಈ ನಮ್ಮ ಸೊಸೈಟಿಯಲ್ಲಿ ನಾವು ಹೆಚ್ಚಾಗಿ ಕಾಣ್ತಿದ್ದೀವಿ. ಸೊ ನೋಡೋ ದೃಷ್ಟಿನೇ ಬೇರೆ ಆಗಿರ್ತದೆ. ಶ್ರೀಮಂತರು ಬಂದ್ರೆ VIP ಅಂತ ಟ್ರೀಟ್ ಮಾಡ್ತಾರೆ, ಓಕೆ, ಯಾವುದೋ ಒಬ್ಬ ಬಡ ಕಾರ್ಮಿಕರು, ಬಡ ಕೂಲಿ ರೈತರು ಹೋದ್ರು ಕೂಡ ಯಾವುದೇ ರೀತಿ ಮರ್ಯಾದೆ ಈ ಸೊಸೈಟಿ ಕೊಡೋದಿಲ್ಲ, ಅಲ್ಲಿ ವ್ಯತ್ಯಾಸ ಇರ್ತದೆ. ಸೊ ಆ ರೀತಿಯಾದಂತಹ ನಾವು ಸಮಸ್ಯೆಗಳನ್ನ ಫೇಸ್ ಮಾಡುತ್ತೀವಿ. ಆ ರೀತಿಯಾದಂತಹ ಒಂದು ಲಕ್ಷಣಗಳನ್ನ ನಾವೇನಂತ ಹೇಳ್ತೀವಿ, ಕಮ್ಯುನಲಿಸಂ ಅಂತ ಹೇಳ್ತೀವಿ. ಪೊಲಿಟಿಕಲ್ ಕಾಂಪಿಟೇಷನ್, ಸೋಷಿಯಲ್ ಗ್ರೂಪಿಸಮ್ ಅಂಡ್ ಎಕನಾಮಿಕ್ ಹೇಟ್ಫುಲ್ನೆಸ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ communalism. So here it not only disturbs the peace of the society. Communalism, it not only disturbs the peace of society, it also destroys the public and private property. Communalism ಇಂದ ಕೇವಲ ಜನರ ಪೀಸ್ ಅಷ್ಟೇ, ಅಂದ್ರೆ ಕಾಮನ್ ಸೊಸೈಟಿ ಒಂದು ಅಷ್ಟೇ ಹಾಳಾಗ್ತದಂತಲ್ಲ, ಇಂಡಿವಿಜುವಲ್ ಆಗಿನೂ ಕೂಡ ನಾವು ಸಮಸ್ಯೆನ ಫೇಸ್ ಮಾಡಬೇಕಾಗುತ್ತೆ. ಸೊ ನಮ್ಮ ಪ್ರಾಪರ್ಟಿಗೂ ಕೂಡ ಹಾನಿಯಾಗಿರುತ್ತೆ ಅಂತ ಹೇಳ್ತೀವಿ ಕಮ್ಯುನಲಿಸಮ್. ಸೊ ಇಟ್ ಲೀಡ್ಸ್ ಕಮ್ಯುನಲಿಸಮ್ ಇಟ್ ಲೀಡ್ಸ್ ಮ್ಯೂಚುವಲ್ ಅಕ್ವೆಷನ್ಸ್ and physical assaults and other undesirable effects. So accusations means ಅಪರಾಧ, ಆರೋಪಗಳು. ಕಮ್ಯುನಲಿಸಮ್ ಇಂದ ಇಲ್ಲಿ ಹೆಚ್ಚಾಗಿ ಆರೋಪಗಳು, ಒಬ್ಬರ ಮೇಲೆ ಒಬ್ರು ಆರೋಪವನ್ನು ಮಾಡ್ತೀವಿ ಅಂತ. ಹಿಂದೂ ಮುಸ್ಲಿಂ ಮೇಲೆ ಆರೋಪ ಮಾಡ್ತಾರೆ, ಮುಸ್ಲಿಂ ಹಿಂದೂ ಮೇಲೆ ಆರೋಪ ಮಾಡ್ತಾರೆ. ಈ ರೀತಿ ಹೆಚ್ಚಾಗಿ ನಾವು ಒಬ್ರು ಇನ್ನೊಬ್ರ ಮೇಲೆ, ಆ ಜಾತಿಯವರು ಹಾಗೆ ಮಾಡಿದ್ರು, ಈ ಜಾತಿಯವರು ಹೀಗೆ ಮಾಡಿದ್ರು, ಮತ್ತೆ ಅದ್ರ ಮೇಲೆ ನಾವು ಕಂಪ್ಲೇಂಟ್ಸ್ ಮಾಡ್ತಾ ಹೋಗ್ತಿರ್ತೀವಿ. ಸೊ ಕಮ್ಯುನಲಿಸಮ್ ಇಟ್ ಲೀಡ್ಸ್ accusations and physical assaults. ನಾವು ಎಷ್ಟೋ ಸಲ ನೋಡಿದೀವಿ, ಒಬ್ಬರ ಮೇಲೆ ಒಬ್ರು ದಾಳಿ ಮಾಡೋದನ್ನ, ಹೊಡೆದಾಡೋದನ್ನ, ಸ್ಟ್ರೈಕ್ ಮಾಡೋದನ್ನ, ಬಸ್ಗಳನ್ನ ಸುಡೋದನ್ನ, ಹಾದಿ ಹೋಗೋದನ್ನ ಹೊಡೆದು ಸಹಿಸೋದನ್ನ, ಸುಮ್ಮನೆ ಜಗಳ ಮಾಡೋದನ್ನ ಸಾಕಷ್ಟು ಸತಿ ನೋಡಿದೀವಿ. ಸೊ ದೀಸ್ ಆಲ್ ಆರ್ ಕ್ರಿಯೇಟೆಡ್ ಬೈ the theme communalism. Isn't students? So see here, by this communalism puts self-interest. See here, communalism, it puts self-interest ahead of national interest. The communal force makes attempts to increase their communal forces in the country. They attempt to preach their religion and also
also tend to be suspicious of other religion, and here they attempt to preach their religion and also tend to suspicious of other religion. So ಬೇರೆ ರಿಲಿಜನ್, ಒಂದು ಧರ್ಮದವರು ಧರ್ಮ ಪ್ರಚಾರ ಮಾಡ್ಬೇಕಾದ್ರೆ ಇನ್ನೊಂದು ಧರ್ಮದ ಬಗ್ಗೆ ನಿಂದನೆ ಮಾಡ್ತಾರೆ, ಇನ್ನೊಂದು ಧರ್ಮಕ್ಕೆ ಅಪರಾಧ ಮಾಡ್ತಾರೆ. ಸೊ ಅಂತ ಧರ್ಮ ಗಲಭೆಗಳು ಎಲ್ಲಿ ನಾವು ನೋಡಬಹುದಪ್ಪ ಅಂತಂದ್ರೆ ಕಮ್ಯುನಲಿಸಮ್ ಅಲ್ಲಿ ನೋಡಬಹುದು. ಸೊ ದಿಸ್ affects the unity of the nation. As a result, the country has to spend a lot of energy to maintain international peace and order. Students, here communalisms, when they are preaching about their religion, that time they blame on other religion. For this purpose, here creates lots of problems in the society. To control the problems of the society, here government has to it has to spend a lot of energy to maintain the internal peace under and order. So ನಮ್ಮ ದೇಶ, ಇಂಟರ್ನಲ್ ಪೀಸ್ ಮೀನ್ಸ್ ನಮ್ಮ ದೇಶದಲ್ಲಿ ಆಗುವಂತ ಕೋಮು ಗಲಭೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಸರ್ಕಾರ ಸಾಕಷ್ಟು ಫೋರ್ಸ್ ಅನ್ನ, ಎನರ್ಜಿ ಅಂದ್ರೆ ಮೇಂಟೈನ್ ಮಾಡೋಕ್ಕೆ ಸಾಕಷ್ಟು ಅಧಿಕಾರವನ್ನ ಬಳಸಬೇಕಾಗುತ್ತೆ. ಸೊ ಟು avoid communalism, to eradicate the communalism, here some precautions are there, like uniform civil code. Precautions for the communalism, like uniform civil code, equality among all the citizens, supporting secular values and transcending narrow thoughts. Here students, uniform civil code. So it is precautions we need to eradicate the communalism. For that purpose, here uniform civil code. See here students, ನೀವಾದ್ರೂ ಕೂಡ ಸ್ಕೂಲಲ್ಲಿ ಯೂನಿಫಾರ್ಮ್ ಅನ್ನ ಹಾಕೊಂಡು ಬರ್ತೀರಿ. ಸೊ ಯಾಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲಾ ಮಕ್ಕಳು ಒಂದೇ ಅನ್ನೋದನ್ನ ತೋರಿಸ್ಲಿಕ್ಕೆ ನಾವೇನು ಯೂನಿಫಾರ್ಮ್ಸ್ ಗಳನ್ನ ಮಾಡಿರ್ತೀವಿ. ಯಾಕಂದ್ರೆ ಸಮ್ಟೈಮ್ಸ್ ನೋಡಿದ್ರಿ, ಈಗ ಇಲ್ಲಿ ಕಮ್ಯುನಲಿಸಮ್ ಅಂದ್ರೆ ಡಾಕ್ಟರ್ಸ್ ಅಂದ್ರೆ ಒಂದು ಯೂನಿಫಾರ್ಮ್ ಕೋಡ್ ಇದೆ, ಇಂಜಿನಿಯರ್ಸ್ ಒಂದು ಇರ್ತದೆ, ಸೊ ಪೊಲೀಸ್ ಒಂದು ಯೂನಿಫಾರ್ಮ್ ಇದೆ, ಕಂಡಕ್ಟರ್ಸ್ ಒಂದು ಯೂನಿಫಾರ್ಮ್ ಇದೆ. ಸೊ ಯಾವುದೇ ಒಂದು ಜಾಬ್ ಹೋಲ್ಡರ್ಸ್ ಇದ್ರೆ ಪರ್ಟಿಕ್ಯುಲರ್ ಆಗಿ ಈ ಕಮ್ಯುನಿಟಿ ಅನ್ನೋದಕ್ಕೆ ಒಂದು ಗುರುತಿಸ್ಲಿಕ್ಕೆ ಅಲ್ಲೊಂದು ಯೂನಿಫಾರ್ಮ್ ಕೋಡ್ ಮಾಡಿದ್ದಾರೆ. ಸೊ ಅಲ್ಲೇ ಯಾವುದೇ ಜಾತಿ ಭೇದ, ಶ್ರೀಮಂತರು ಬಡವರು ಬರುವುದಿಲ್ಲ. ಮಕ್ಕಳು ಶಾಲೆಯಲ್ಲಿ ಕೂತಾಗ ಕೂಡ ಎಲ್ಲರೂ ರಿಚ್ ಪೀಪಲ್ಸ್ ಅಲ್ಲ, ಎಲ್ಲರೂ ಪುವರ್ ಪೀಪಲ್ಸ್ ಅಲ್ಲ. ಸೊ ದೇ ಆರ್ ಸಮ್ ಪುವರ್, there are some rich peoples, there are some Hindu, some Muslim, some Christian students also there. But in our school, in the classroom, all students are equal. Okay, here all students are equal. For that purpose, they were in the all schools and colleges and even every employees, they have uniform codes, civil codes. Okay, ಎಲ್ಲರೂ ಒಂದೇ ಅನ್ನೋ ಒಂದು ಯೂನಿಫಾರ್ಮಿಟಿಯನ್ನ ತೋರಿಸೋಕೆ ಇಲ್ಲಿ ಪ್ರಿಕಾಷನ್ ಗವರ್ಮೆಂಟ್ ಮಾಡಿದೆ. ಸೊ ಈಕ್ವಾಲಿಟಿ ಅಮಂಗ್ ಆಲ್ ದ ಸಿಟಿಸನ್ಸ್ ಎಲ್ಲರೂ ಒಂದೇ ಅನ್ನೋದನ್ನ ನಾವು ಟ್ರೀಟ್ ಮಾಡಬೇಕು. ಸಪೋರ್ಟಿಂಗ್ ಸೆಕ್ಯುಲರ್ ವ್ಯಾಲ್ಯೂಸ್, ಅವರದೇ ಆದಂತ ಒಂದು ಸೆಕ್ಯುಲರ್ ವ್ಯಾಲ್ಯೂ, ಪ್ರತ್ಯೇಕವಾದಂತ ಅವರದೇ ಆದಂತ ಕಾಸ್ಟ್ ಸಿಸ್ಟಮ್ ಆಗಿರ್ಬೋದು, ರಿಲಿಜನ್ ತಮ್ಮದೇ ಆದಂತ ಒಂದು ಬೆಲೆ ವ್ಯಾಲ್ಯೂಸ್ ಇರ್ತವೆ. ಸೊ ಅವುಗಳಿಗೆ ನಾವೇನ್ ಮಾಡಬೇಕು, ಮರ್ಯಾದೆಯನ್ನ ಕೊಡಬೇಕು. ಅದರಿಂದ ನಾವಿಲ್ಲಿ ಕೋಮುಗಲಭೆಯನ್ನ ಸ್ಟಾಪ್ ಮಾಡಬಹುದು. ಸೊ ಟ್ರಾನ್ಸೆಂಡಿಂಗ್ ನ್ಯಾರೋ ಥಾಟ್ಸ್, ಇಲ್ಲಿ ನಾವು ನ್ಯಾರೋ ಥಾಟ್ಸ್ ಅನ್ನ ಅಲ್ಲಿ ಒಂದು ವಿಶಾಲ ಮನೋಭಾವದಿಂದ ಇರಬೇಕಾಗುತ್ತೆ. ಅವರು ಗದ್ದಲ ಮಾಡ್ತಾರಂತ ಅವರಿಗಿಂತ ನಾವು ಹೆಚ್ಚು ಗದ್ದಲ ಮಾಡೋದು. ಒಂದು ರಿಲಿಜನ್ ಮಧ್ಯೆ ಹಿಂದೂ ಅವರು ಗದ್ದಲ ಮಾಡಿದಾಗ ಮುಸ್ಲಿಂ ಅವರು ಸುಮ್ಮನೆ ಕೊಡ್ಬೇಕು, ಮುಸ್ಲಿಂ ಅವರು ಗದ್ದಲ ಮಾಡಿದಾಗ ಹಿಂದೂ ಅವರು ಸುಮ್ಮನೆ ಕೊಡ್ಬೇಕು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇಂದ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮೇಲೆ ಹೋದ್ರೆ ಅಲ್ಲಿ ಪ್ರಾಬ್ಲಮ್ಸ್ ಆಗಲ್ಲ. ಒಂದು ನ್ಯಾರೋ ಮೈಂಡ್ ಇರಬೇಕು, ಸ್ವಲ್ಪ ವಿಶಾಲ ಮನೋಭಾವದಿಂದ ವಿಚಾರ ಮಾಡಿದ್ರೆ ಇಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗೋದಿಲ್ಲ. ಸೊ for all these precautions, here students, precautions for the communalism, uniform civil code, equality among all the citizens, supporting secular values, transcending narrow thoughts. So for this purpose, these are the thoughts for national interest. Okay, so transcending narrow thoughts in favor national interest can be the solutions of communalism. These can be the solutions of the communalism. So here economic and social inequality could fuel.
economic social inequality could fuel the communalism, and attempts should be made to foster the faith of all people and develop healthy national thoughts. Yes, students, not only these precautions, here we should be made to foster the faith of all people and develop healthy national thoughts. So many people are too poor, they are begging on the roadside, so they need help. So if we are rich people, then we should help the poor people, and we have to force the people, those who are in ಪ್ರಾಬ್ಲಮ್ಸ್. ಓಕೆ, ಯಾರು ಬಡವರು ಇರ್ತಾರೆ, ಯಾರು ಕಷ್ಟದಲ್ಲಿ ಇರ್ತಾರೆ, ಅಂತವರಿಗೆ ನಾವು ಸಾಕೋದ್ರಿಂದ ಯಾವುದೇ ತೊಂದರೆ ಇಲ್ಲ. ನಾವು ಅಷ್ಟೇ ಶ್ರೀಮಂತರಾಗಿ ಇರ್ಬೇಕು ಅನ್ನೋದೇನಿಲ್ಲ. ಎಷ್ಟೋ ಬಡವರು ಅನಾಥ ಮಕ್ಕಳು ಇರ್ತಾರೆ, ಅಂತ ಮಕ್ಕಳನ್ನ ತಗೊಂಡು ನಾವು ಸಾಕ್ಬೋದು. ಇದರಿಂದ ನಾವು ಹೆಲ್ದಿ ನೇಷನ್ ಅನ್ನ ಪಡಿಬಹುದು. ಓಕೆ, ಸೊ these precautions should be taken to check communalism, as it would spoil the integrity, equality, fraternity and cultural diversity of India. So see, students, precautions should be taken to check communalism, as it would spoil the integrity, equality, fraternity and cultural diversity of India. So listen, students, if we not took these precautions, if we not taken these precautions, means here it spoils, communalism spoils integrity of nation, equality and fraternity. See here, ನಾವು ಒಂದು ವೇಳೆ ಈ ಪ್ರಿಕಾಷನ್ಸ್ ಅನ್ನ ತಗೊಳ್ಳದೇ ಇದ್ರೆ, ಇದನ್ನ ಫಾಲೋ ಅಪ್ ಮಾಡದೇ ಇದ್ರೆ, ಇಂಡಿಯಾದೊಳಗೆ ಇಂಟಿಗ್ರೇಷನ್ ಕೂಡ ಐಕ್ಯತೆ ಭಾವ ಹೋಗ್ತದೆ, ಈಕ್ವಾಲಿಟಿ ಹೋಗುತ್ತೆ. ಸೊ ಫ್ರಾಟರ್ನಿಟಿ, ಬ್ರದರ್ಹುಡ್, ಸೊ ಬ್ರದರ್ಹುಡ್ ಇವೆಲ್ಲರೂ ಕಳ್ಕೊಳ್ತೀವಿ. ಅದ್ರ ಜೊತೆಗೆ ಕಲ್ಚರ್ ಡೈವರ್ಸಿಟಿ ಕೂಡ ಕಳ್ಕೊಂತೀವಿ. ಇದಕ್ಕೋಸ್ಕರ ಪ್ರಿಕಾಷನ್ಸ್ ಮೀನ್ಸ್ ಕಮ್ಯುನಲಿಸಮ್ ಅನ್ನ ಸ್ಟಾಪ್ ಮಾಡಕ್ಕೆ ನಾವು ಇವೆಲ್ಲ ಮೆಜರ್ಸ್ ತಗೊಂಡ್ರೆ ಕಮ್ಯುನಲಿಸಮ್ ಅನ್ನ ಸ್ಟಾಪ್ ಮಾಡಬಹುದು, ಇರಾಡಿಕೇಟ್ ಮಾಡಬಹುದು. ನಾಟ್ ಓನ್ಲಿ ದೀಸ್ ಪ್ರಿಕಾಷನ್ಸ್, ಹಿಯರ್ ದ ಸಿಟಿಸನ್ ಶುಡ್ ಬಿ commit themselves for a secular society. Here the citizen should be commit themselves for the secular society. So here I hope you understood these points, students. Communalism it's a very evil problem ಅಂತಾನೆ ಹೇಳ್ಬೋದು. ಓಕೆ, ಇಟ್ಸ್ ಅ ಮೇಜರ್ ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು. ಸೊ ಈ ಮೇಜರ್ ಪ್ರಾಬ್ಲಮ್ ಇಂದ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.